ಬೇರೆನೂ ಸರ್, ಮಾಡ್ತಾರೆ. ಈಗ ನೀವು ಒಂದು ಪಬ್ಲಿಕ್ ಆಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ, ಕ್ಯಾಪ್ಟನ್ ಆಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪಬ್ಲಿಕ್ ಆಗಿ ಎರಡು ಸೇರಿನೇ ಹೇಳ್ತೀನಿ. ಗೌರ್ಮೆಂಟ್ ಸರ್ಕಾರ ಅಂತೀರ. ಸರ್ಕಾರ ಅಂದ್ರೆ RTO ಬಿಡ್ತಾ ಇಲ್ಲ, ಇವರು ಬಿಡ್ತಾರೆ. ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಹೇಳ್ತಾ ಇದ್ರೆ ಜನರು ಕನ್ಫ್ಯೂಸ್ ಮಾಡಬಾರ್ದು. ನೀವು ಆವಾಗ್ಲೇ ಹೇಳಿದ್ರಿ, ಐದರ್ ಸ್ಟಾಪ್ ಮಾಡಿ ಇಲ್ಲ ಕಂಟಿನ್ಯೂ ಮಾಡಿ. ಇದೊಂಥರ ಇವ್ರನ್ನ ಇಟ್ಕೊಂಡು ಗೇಮ್ ಮಾಡೋ ತರ ಅದು ಮಾಡಬೇಡಿ. ಅದೇ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾರೆ, ಅದು ಆಟೋ ಅವರು ಎಲ್ಲೋ ಬೋರ್ಡ್ ಹಾಕು ಅಂತಾರೆ. ಸೊ ಒಂದು ಟ್ಯಾಂಕರ್ ಗಾಡಿಗೆ ವೈಟ್ ಬೋರ್ಡ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದಾ? ತಪ್ಪು ತಾನೆ. ಸೊ ಇದು ಒಬ್ಬ ಊಟ ಕೊಡ್ತಾನೆ ಅಂದ್ರೆ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ, ಅದು ಸ್ವಿಗ್ಗಿನೋ ಝೊಮ್ಯಾಟೋನೋ ಅಮೆಝಾನೋ ಅವ್ರ ಕೋಟಿಗಟ್ಲೆ ಇರೋ ಕಂಪನಿ. ಸೊ ಅದು ಹೆಂಗೆ ಪ್ರೈವೇಟ್ ಆಗ್ಬಿಡುತ್ತೆ? ಅದು ಕಮರ್ಷಿಯಲ್ ತಾನೇ ಆಗ್ಬೇಕು. ಅವರು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತಾವ್ರಲ್ಲ, ಅಲ್ಲಲ್ಲ, ಇದು ವೈಟ್ ಆಗ್ಬೇಕು. ಸೊ ಪ್ರಾಕ್ಟಿಕಲ್ ಏನಾಗುತ್ತೆ ಅದ್ರ ಬಗ್ಗೆ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು. ಅದೇ ಸರ್, ಫೈನಲಿ ಒಂದು ಡಿಸೈಡ್ ಮಾಡಬೇಕು. ಇನ್ನೊಂದಿರೋದು, ಇವಾಗ ಎಲ್ಲರೂ ಆಟೋ ತಗೊಂಡ್ಬಿಟ್ರು. ಆಲ್ರೆಡಿ ಟ್ರಾಫಿಕ್ ಜಾಮ್ ಬ್ಯಾಂಗ್ಳೂರಲ್ಲಿ. ಎಷ್ಟು ಆಟೋ ಓಡಿದ್ರೆ ಇನ್ನು ಎಷ್ಟು ಇದಾಗುತ್ತೆ? ಸ್ವಲ್ಪ ಮುಂದೆ ಬನ್ನಿ ಸರ್. ಟ್ರಾಫಿಕ್ ಎಷ್ಟು ಜಾಮ್ ಆಗುತ್ತೆ? ಅಲ್ಲ, ಟ್ರಾಫಿಕ್ ಜಾಮ್ ಬೈಕ್ಗಿಂತ ಇಲ್ಲ, ಒಬ್ಬೊಬ್ರಿಗೆ ಹೋಗಕ್ಕೆ. ಇನ್ನೊಂದು, ನನ್ನ ಹತ್ರ ಇವಾಗ ಇಲ್ಲಿಂದ ಸರ್, ನಿಮ್ಮ ಹೆಸರು? ಪ್ರತಾಪ್ ಅಂತ. ಪ್ರತಾಪ್ ಅವ್ರು ಹೇಳ್ತಾ ಇದಾರೆ, ನೋಡಿ ಹಂಗ್ ನೋಡಕ್ ಹೋದ್ರೆ ಸಮಸ್ಯೆಗಳು ಅಲ್ಲೂ ಇವೆ. ಆಟೋದಿಂದ ಟ್ರಾಫಿಕ್ ಜಾಮು ಉಂಟಾಗುತ್ತೆ, ಹಂಗಾದ್ರೆ ಅದು ಸಮಸ್ಯೆ ಅಲ್ವಾ ಅಂತ ಹೇಳ್ತಾ ಇದಾರೆ. ಇವಾಗ ನನ್ನ ಹತ್ರ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ನಾನು ಫ್ರೆಂಡ್ ಇಲ್ಲ. ಬೈಕ್ ಇದ್ರೆ ಹೋಗ್ತೀನಿ ಸರ್, 50 ರೂಪಾಯಿ ಕೊಟ್ಟು. 150 ಇಲ್ಲ ನನ್ನ ಹತ್ರ, ನಡ್ಕೊಂಡು ಹೋಗ್ಬಿಡ್ತೀನಿ. ಆಟೋ ಅವ್ರಿಗೆ ಹೆಂಗಿದಾಗುತ್ತೆ ಅಭಿಪ್ರಾಯ ಹೇಳ್ತಾ ಇದಾರೆ ಅವರು. ಪ್ಲಸ್ 50,000 ಸಂಬಳ ತಗೊಂಡ್ರೆ ನಾನು 5,000 ಖರ್ಚು ಮಾಡಬಹುದು ಬೈಕ್ಗೆ. ಓಕೆ, ಹೋಗ್ ಬರೋಕೆ 20,000 ಖರ್ಚು ಮಾಡಕ್ಕಾಗಲ್ಲ ಆಟೋಗೆ. ಇನ್ನೊಂದು ಪಾಯಿಂಟ್ ಇದೆ. ಇದೆಲ್ಲ ಇವಾಗ ದೊಮ್ಲೂರ್ ಹತ್ರ ಇಲ್ಲ ಮಾನ್ಯತಾ ಹತ್ರ 5,000 ಆಟೋ ನಿಲ್ಲಕ್ ಜಾಗ ಇದೆಯಾ? ಇಲ್ಲ. ಆ ಟೈಮ್ಗೆ ಅಷ್ಟು ಆಟೋ ಎಲ್ಲಿದೆ? ಬೈಕ್ ಇರೋದಕ್ಕೆ ತಾನೆ ಎಲ್ಲ ಮೆಟ್ರೋಗೆ ಹೋಗ್ತಾರೆ. ಮೆಟ್ರೋ ಕಟ್ಟಿರೋದು ಬಂದು ಫ್ರೀ ಮೂವ್ಮೆಂಟ್ಗೆ. ನಾನು 20 ಜನನ ಕರ್ಕೊಂಡು ಹೋಗೋ ಜಾಗದಲ್ಲಿ 19 ಗಾಡಿ ರೋಡಲ್ಲಿ ಇರೋಲ್ಲ. ಮೆಟ್ರೋ ಹತ್ರ ಬಿಟ್ಟು ಬರ್ತೀವಿ. ಅರ್ಥ ಆಗುತ್ತಾ? ಮೆಟ್ರೋ ಅಂತ ಮಾಡ್ಬಿಟ್ಟು ಟ್ರಾಫಿಕ್, ಎಕಾನಮಿ, ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಇದೆಲ್ಲ ಕಟ್ ಮಾಡಿದ್ರೆ ಯೂಸ್ಲೆಸ್ ಅದು. ಪ್ಲಸ್ ಇನ್ನೊಂದು, ಇಲ್ಲಿಗಲ್ ಅಂತ ಯಾರು ಹೇಳೋದು? ಗೋವಾದಲ್ಲಿ, ಬಟ್ ಡೇಟ್ ಮರ್ತೋಗಿದೆ. ಐ ಮೀನ್ ಇಯರ್. ಯಾವಾಗ್ಲೂ 2 ವೀಲರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಆಗಿದೆ. ಇಲ್ಲ, ಇಟ್ಸ್ ಯೂನಿಯನ್ ಟ್ರಾನ್ಸ್ಪೋರ್ಟ್. ನಮ್ ಲೈಸೆನ್ಸ್ ಅಲ್ಲಿ ಮಾತ್ರ ಟ್ರಾನ್ಸ್ಪೋರ್ಟ್ ಆಫ್ ಐ ಮೀನ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇದು ಅಂತ ಬರುತ್ತೆ. ಆಕ್ಚುಲಿ ಇದು ಯೂನಿಯನ್ ಟ್ರಾನ್ಸ್ಪೋರ್ಟ್. ಇಂಡಿಯಾದಲ್ಲಿ ಅದು ಅಪ್ರೂವ್ ಆಗಿದೆ ಎಷ್ಟೋ ವರ್ಷಕ್ಕೆ ಮುಂಚೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರ್ ಸರ್. ಗಂಗಾಧರ್ ಅವರೇ, ನೀವೇನ್ ಕೆಲಸ ಮಾಡೋದು? ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ ಸರ್. ನೀವು ಕೂಡ ಬೈಕ್ ಟ್ಯಾಕ್ಸಿನೇ ಮಾಡೋದು? ಎಷ್ಟು ವರ್ಷದಿಂದ? 6 ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ. ಹೇಳಿ ಸರ್, ಈಗ ಏನ್ ನಿಮ್ ಪ್ರಾಬ್ಲಮ್? ಸರ್, ನಮ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಜೀವನ ಈ ಬೈಕ್ ಟ್ಯಾಕ್ಸಿಯಿಂದಾನೇ ನಡೀತಾ ಇರೋದು. ನಮಗೆ 45 ವರ್ಷ ಆಗಿದೆ. 45 ವರ್ಷ ಆಗಿದೆ, ಎಲ್ಲೂ ಕೆಲಸ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಈಗ ಕೂಡ ಟೈಮಿಂಗ್ಸ್ ಕೂಡ ನಮಗೆ ಇದು ಸೆಟ್ ಆಗುತ್ತೆ. ನಾವು ಯಾವಾಗ ಬೇಕಾದ್ರೂ ಡ್ಯೂಟಿ ಮಾಡಬಹುದು, ಯಾವಾಗ ಬೇಕಾದ್ರೂ ಬಿಡಬಹುದು. ನಮ್ಮ ಟೈಮಿಂಗ್ಸ್ ಇದರಲ್ಲಿ ಶೂಟ್ ಆಗುತ್ತೆ. ನಮ್ಮ ಜೀವನ ನಡೀತಾ ಇರೋದು ಈ ಬೈಕ್ ಟ್ಯಾಕ್ಸಿಯಿಂದಾನೇ ಜೀವನ ನಡೀತಾ ಇದೆ. ಸ್ಕೂಲ್ ಫೀಸ್ ಆಗ್ಬೋದು, ಡೈಲಿ ದಿನನಿತ್ಯದ ಬಳಕೆ ಹಾಲಾಗ್ಲಿ, ತರಕಾರಿ ಆಗ್ಲಿ ಎಲ್ಲ ನಾವು ಈ ಡ್ಯೂಟಿ ಮಾಡೇ ನಾವು ಜೀವನ ನಡೆಸ್ತಾ ಇರೋದು. ಹಂಗಾಗಿ ನಾವು ಬೈಕ್ ಟ್ಯಾಕ್ಸಿ ಚಾಯ್ಸ್ ಮಾಡಿದೀವಿ ಸರ್. ಹಂಗೆ? ಹೌದು ಸರ್. ಈಗ ನಿಮ್ಮ ಹತ್ರನೇ ಕೇಳ್ತೀನಿ ನಾನು, ಈ ಬೈಕ್ ಟ್ಯಾಕ್ಸಿಯಿಂದ ಇರುವ ಅನುಕೂಲಗಳೇನು ಮತ್ತೆ ಅನಾನುಕೂಲಗಳೇನು? ಸರ್, ಬೈಕ್ ಟ್ಯಾಕ್ಸಿಯಿಂದ ಅನುಕೂಲ ಏನಿದೆ ಅಂದ್ರೆ, ನಾವು ಬೆಳಿಗ್ಗೆ 6:00 ಲಾಗಿನ್ ಮಾಡ್ತೀವಿ, ಮತ್ತೆ ಟಿಫನ್ಗೆ 8:00 ಮನೆಗೆ ಹೋಗ್ತೀವಿ, ಆಫ್ ಮಾಡ್ಕೊಂಡು ಹೋಗ್ತೀವಿ. ಅದೇ ನಾವು ಒಂದು ಆಫೀಸ್ಗೆ ಡ್ಯೂಟಿಗೆ ಹೋದ್ರೆ ನಮಗೆ ಟೈಮಿಂಗ್ ಸಿಗೋದಿಲ್ಲ, ನಮಗೆ ಟಿಫನ್ಗಾಗ್ಲಿ ಟೈಮಿಂಗ್ ಸಿಗೋದಿಲ್ಲ. ಹಂಗಾಗಿ ನಾವು ಬೈಕ್ ಟ್ಯಾಕ್ಸಿ ನನಗೆ ತುಂಬಾ ಇಷ್ಟ ಆಗಿದೆ. ಬೈಕ್ ಟ್ಯಾಕ್ಸಿಯಿಂದ ಅನಾನುಕೂಲಗಳೇನು? ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಏನಾಗ್ಬೋದು? ಪ್ರಾಬ್ಲಮ್ ಆಗ್ಬೋದು, ಆಗ್ದೇನೆ ಇರ್ಬೋದು, ಅದು ನಾವು ಹೇಳಕ್ ಆಗಲ್ಲ ಸರ್. ಹೌದು, ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತಿರೋದ್ರಿಂದ ಅದನ್ನ ಹೇಳಕ್ ಆಗಲ್ಲ. ಹೌದು. ಅನಾನುಕೂಲಗಳು ಹೇಳಿ, ಓಪನ್ ಆಗಿ ಹೇಳಿ ನೀವು. ಅದ್ರಲ್ಲ ಅನಾನುಕೂಲಗಳು ಅನ್ನೋದಕ್ಕಿಂತ ಈಗ ನಮ್ಗೆ ಏನಾದ್ರು ಆಗಿದ್ರೆ ಅದು ಅನಾನುಕೂಲ ಅನ್ಬೋದು. ನಮ್ಗೆ ಯಾವ್ದಾತ್ರ ಫೇಸ್ ಆಗಿಲ್ಲ, ಯಾಕಂದ್ರೆ ನಾವು ಸೇಫ್ ಆಗಿ ಜರ್ನಿ ಮಾಡ್ತೀರಿ, ಸೇಫ್ ಆಗಿ. ಅನಾನುಕೂಲ ಅಂದ್ರೆ ಆಟೋ ಡ್ರೈವರ್ ಪ್ರಾಬ್ಲಮ್, ಅದೊಂದೇ ಅನಾನುಕೂಲ ಅಷ್ಟೇ, ಬಿಟ್ಟು ಬೇರೆ ಏನೂ ಇಲ್ಲ ನಮ್ಗೆ. ದೌರ್ಜನ್ಯನೇ ಅನಾನುಕೂಲ. ನಿಮ್ ಮೇಲೆ ಆಗ್ತಿರೋ ದೌರ್ಜನ್ಯನೇ ನಿಮ್ಗೆ ಆಗ್ತಿರೋ ಅನಾನುಕೂಲ ಅಷ್ಟೇ, ಬಿಟ್ಟು ಬೇರೆ ಏನಿಲ್ಲ ಸರ್. ಕ್ಲೀನ್ ಆಗಿ ತಿಳ್ಕೊಳ್ಳಿ, ನಿಮ್ಮಂಗೆ ನಾವು ಮನುಷ್ಯರು, ನಿಮ್ಮಂಗೆ ನಮಗೂ ಸಂಸಾರಗಳಿದೆ. ಏನ್ ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ ಸರ್. ಶ್ರೀನಿವಾಸ್ ಸರ್, ನೀವೇನ್ ಕೆಲಸ ಮಾಡೋದು? ಸರ್, ನಾನು ಇದೇ ಕೆಲಸ ಮಾಡ್ತಾ ಇರೋದು. 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಕೆಲಸ ಮಾಡಿ ಫುಲ್ ಸ್ಟೈಲಿಶ್ ಆಗ್ಬಿಟ್ಟಿದ್ರಲ್ರಿ? ಇಲ್ಲ ಸರ್, ಹಿಂಗೆ ನಾನು ಎಂ.ಕಾಮ್ ಮಾಡಿದ್ದೀನಿ ಸರ್. ಹೌದಾ? ಎಂ.ಕಾಮ್ ಮಾಡಿ B.Ed ಮಾಡಿದೆ, ಗೌರ್ಮೆಂಟ್ ಜಾಬ್ ಹೋಗೋಣ ಅಂತ. ಅಲ್ಲಿ ಲಂಚ ಜಾಸ್ತಿ ಕೇಳಿದ್ರು, ಸೊ ಅದಕ್ಕೆ 6 ಅಂದ್ರೆ 6,000 6 ಲಕ್ಷ? 6 ಲಕ್ಷ ಸರ್. 6 ಆಗಿದ್ರೆ ಯಾವಾಗೋ ಸೇರ್ಕೊಂಡ್ಬಿಟ್ಟು ಇಷ್ಟೊತ್ತಿಗೆ 4 ವರ್ಷ ಆಗಿದೆ. 4 ವರ್ಷ ಆಗೋದು. ಈಗ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ನಾನು 4 ವರ್ಷ ಆಯ್ತು ಸರ್.
ಓಕೆ 4 ವರ್ಷ ಆಯ್ತು. ಆಟೋ ತಗೊಳ್ಳೋ ಯೋಚನೆ ಏನಿಲ್ವಾ? ಸರ್ ಆಟೋನ ಸರ್ ನಾನು ಡೈಲಿ 1000 ರೂಪಾಯಿ ಫೈನಾನ್ಸ್ ಕಟ್ತಾ ಇದ್ದೀನಿ.